ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ದೇವನನ್ನು ನ್ಯಾಯದ ದೇವರು ಎಂದು ಪರಿಗಣಿಸಲಾಗುತ್ತದೆ. ಶನಿಯು ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತಾನೆ. ಹೀಗಾಗಿ ಜಾತಕದಲ್ಲಿ ಶನಿಯ ಸ್ಥಾನವು ವ್ಯಕ್ತಿಯ ವೈಯಕ್ತಿಕ ಜೀವನ, ವೃತ್ತಿ ಮತ್ತು ವ್ಯವಹಾರದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. 2026ರಲ್ಲಿ ಯಾವ ರಾಶಿಯವರು ಶನಿಯ ಸಾಡೆಸಾತಿಯಿಂದ ಪ್ರಭಾವಿತರಾಗುತ್ತಾರೆ, ಯಾರು ಹೆಚ್ಚು ಹುಷಾರಾಗಿರಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಶನಿಯ ಸ್ಥಾನವು ವ್ಯಕ್ತಿಯ ವೈಯಕ್ತಿಕ ಜೀವನ, ವೃತ್ತಿ ಮತ್ತು ವ್ಯವಹಾರದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಶನಿ ನಿಧಾನವಾಗಿ ಚಲಿಸುವುದರಿಂದ ಮತ್ತು ಪ್ರತಿ 2.5 ವರ್ಷಗಳಿಗೊಮ್ಮೆ ರಾಶಿಗಳನ್ನು ಬದಲಾಯಿಸುವುದರಿಂದ ಅದರ ಪ್ರಭಾವವು ದೀರ್ಘಕಾಲದವರೆಗೆ ಇರುತ್ತದೆ. ಕರ್ಮ ನೀಡುವ ಶನಿಯು ರಾಶಿಗಳನ್ನು ಬದಲಾಯಿಸಿದಾಗಲೆಲ್ಲ ಶನಿಯ ಸಾಡೆಸಾತಿ ಪರಿಣಾಮಗಳು ಕೆಲವೊಮ್ಮೆ ಕೆಲವು ರಾಶಿಗಳಿಗೆ ಪ್ರಾರಂಭವಾಗುತ್ತವೆ ಅಥವಾ ಕೊನೆಗೊಳ್ಳುತ್ತವೆ. ಈ ಶನಿ ಸಂಚಾರದ ಅವಧಿಯನ್ನು ತುಂಬ ಸವಾಲಿನದ್ದಾಗಿ ಪರಿಗಣಿಸಲಾಗುತ್ತದೆ. ಈಗ 2025 ವರ್ಷ ಕೊನೆಗೊಳ್ಳುತ್ತಿದೆ ಮತ್ತು 2026 ಬರಲಿದೆ. ಹೊಸ ವರ್ಷದಲ್ಲಿ ಯಾವ ರಾಶಿಗಳು ಸಾಡೆಸಾತಿಯ ಪ್ರಭಾವದಲ್ಲಿ ಉಳಿಯುತ್ತವೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಪಂಚಾಂಗದ ಪ್ರಕಾರ ಮಾರ್ಚ್ 2025ರಿಂದ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಈ ರಾಶಿಯನ್ನು ಪ್ರವೇಶಿಸಿದ ನಂತರ ಮೇಷರಾಶಿಯು ಶನಿಯ ಸಾಡೆಸಾತಿಯ ಮೊದಲ ಹಂತವನ್ನು ಅನುಭವಿಸುತ್ತದೆ. ಮೀನರಾಶಿಯವರು 2ನೇ ಹಂತವನ್ನು ಅನುಭವಿಸುತ್ತಾರೆ ಮತ್ತು ಕುಂಭರಾಶಿಯವರು 3ನೇ ಹಂತವನ್ನು ಅನುಭವಿಸುತ್ತಾರೆ. ಈ 3 ರಾಶಿಚಕ್ರ ಚಿಹ್ನೆಗಳ ಮೇಲೆ ಶನಿಯ ಪ್ರಭಾವವು 2027ರವರೆಗೆ ಮುಂದುವರಿಯುತ್ತದೆ. ಪರಿಣಾಮವಾಗಿ ಹೊಸ ವರ್ಷ 2026ರಲ್ಲಿಯೂ ಸಹ ಶನಿಯ ಸಾಡೆಸಾತಿ ಈ ರಾಶಿಗಳ ಮೇಲೆ ಮುಂದುವರಿಯುತ್ತದೆ. ಧನು ರಾಶಿ ಮತ್ತು ಸಿಂಹರಾಶಿಯವರ ಮೇಲೆ ಶನಿಯ ದಯಾ ಪ್ರಭಾವ ಬೀರುತ್ತದೆ. 1. ಮೇಷರಾಶಿ. ಶನಿಯು ಮೀನರಾಶಿಯಲ್ಲಿ ಇರುವುದರಿಂದ ಮೇಷರಾಶಿಯ ಜನರು ಸಾಡೆಸಾತಿಯ ಮೊದಲ ಹಂತವನ್ನು ಅನುಭವಿಸುತ್ತಾರೆ. ಸಾಡೆಸಾತಿಯ ಮೊದಲ ಹಂತದಲ್ಲಿ ಶನಿಯ ಪ್ರಭಾವವು ಮೆದುಳಿನ ಮೇಲೆ ಹೆಚ್ಚು ಇರುತ್ತದೆ. ಸಾಡೆಸಾತಿಯ ಸಮಯದಲ್ಲಿ ಅನೇಕ ಜನರು ಶನಿದೇವನ ಆಶೀರ್ವಾದವನ್ನು ಪಡೆಯುತ್ತಾರೆ. ಆದರೆ ಧಾರ್ಮಿಕವಲ್ಲದ ಚಟುವಟಿಕೆಗಳಲ್ಲಿ ತೊಡಗಿರುವವರು ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬಹುದು. ವ್ಯವಹಾರದಲ್ಲಿ ಏರಿಳಿತಗಳನ್ನು ಅನುಭವಿಸಬಹುದು. ಅಪ್ಪ ಮಕ್ಕಳ ನಡುವೆ ವೈಮನಸ್ಯ ಸೃಷ್ಟಿಯಾಗಬಹುದು. ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ಮಾತ್ರ ಯಶಸ್ಸು ಬರುತ್ತದೆ. ಹೀಗಾಗಿ ಶನಿಯ ಹಿಮ್ಮುಖ ಸ್ಥಿತಿಯಲ್ಲಿ ವಾಹನ ಚಲಾಯಿಸುವಾಗ ಅಥವಾ ಪ್ರಯಾಣಿಸುವಾಗ ಜಾಗರೂಕರಾಗಿರಿ. 2. ಕುಂಭರಾಶಿ. ಕುಂಭರಾಶಿಯವರು ಸಾಡೆಸಾತಿಯ ಕೊನೆಯ ಹಂತವನ್ನು ಅನುಭವಿಸುತ್ತಿದ್ದಾರೆ. ಇದರ ಪ್ರಭಾವ ಪಾದಗಳ ಮೇಲೆ ಇರುತ್ತದೆ. ಸರಳವಾಗಿ ಹೇಳುವುದಾದರೆ ಸಾಡೆಸಾತಿಯ ಮೊದಲ ಹಂತವು ಮೆದುಳನ್ನು, 2ನೇ ಹಂತವು ಹೃದಯವನ್ನು ಮತ್ತು 3ನೇ ಹಂತವು ಪಾದಗಳನ್ನು ಪರಿಣಾಮ ಬೀರುತ್ತದೆ. ಈ ಅವಧಿಯಲ್ಲಿ ಮಾನಸಿಕ ಆತಂಕ ಮುಂದುವರಿಯಬಹುದು. ಆರ್ಥಿಕ ತೊಂದರೆಗಳು ಉಂಟಾಗಬಹುದು. ಶತ್ರುಗಳ ಭಯ ಮತ್ತು ಆತ್ಮವಿಶ್ವಾಸದ ಕೊರತೆ, ಪ್ರಯಾಣದ ಸಮಯದಲ್ಲಿ ಗಾಯಗೊಳ್ಳುವ ಅಪಾಯವಿದೆ. ವಾದಗಳನ್ನು ತಪ್ಪಿಸಿ. ಶನಿಯ ಹಿಮ್ಮುಖ ಚಲನೆಯ ಸಮಯದಲ್ಲಿ ದೀರ್ಘಕಾಲದ ಕಾಯಿಲೆಗಳು ಸಮಸ್ಯೆಯಾಗಬಹುದು. 3. ಮೀನರಾಶಿ. ಪ್ರಸ್ತುತ ನ್ಯಾಯದ ದೇವ ಶನಿಯು ಮೀನರಾಶಿಯಲ್ಲಿದ್ದಾನೆ. ಇದರ ಪರಿಣಾಮವಾಗಿ ಮೀನ ರಾಶಿಯವರು ಸಾಡೆಸಾತಿಯ 2ನೇ ಹಂತವನ್ನು ಅನುಭವಿಸುತ್ತಿದ್ದಾರೆ. ಶನಿಯ ಸಾಡೆಸಾತಿಯ ಸಮಯದಲ್ಲಿ ನೀವು
ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಅನಗತ್ಯ ಚಿಂತೆಗಳಿಂದ, ವಿಶೇಷವಾಗಿ ಭವಿಷ್ಯದ ಬಗ್ಗೆ ಭಯದಿಂದ ನೀವು ತೊಂದರೆಗೊಳಗಾಗುತ್ತೀರಿ. ವೈಯಕ್ತಿಕ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಸಾಧ್ಯ. ಆರ್ಥಿಕ ನಷ್ಟದ ಸಾಧ್ಯತೆಗಳು ಇವೆ. ನೀವು ಪ್ರತಿಕೂಲ ಆರೋಗ್ಯ ಪರಿಸ್ಥಿತಿಗಳನ್ನು ಸಹ ಅನುಭವಿಸಬಹುದು. ಶನಿಯ ಹಿಮ್ಮುಖ ಚಲನೆಯ ಸಮಯದಲ್ಲಿ ವಿಶ್ವಾಸಘಾತುಕ ಜನರ ಬಗ್ಗೆ ಎಚ್ಚರದಿಂದಿರಿ. 2026ರಲ್ಲಿ ಶನಿ ಸಾಡೇಸಾತಿ ಪರಿಣಾಮಗಳನ್ನು ತಡೆಗಟ್ಟುವ ಕ್ರಮ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿಯ ಪಾದಗಳಿಗೆ 43 ದಿನಗಳ ಕಾಲ ಎಣ್ಣೆಯನ್ನು ಅರ್ಪಿಸಿ. ಈ ಸರಳ ಪರಿಹಾರವು ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಎಣ್ಣೆ ದೀಪವನ್ನು ಬೆಳಗಿಸಿ. ಈ ಸಮಯದಲ್ಲಿ ಶನಿ ಚಾಲೀಸಾವನ್ನು ಪಠಿಸಿ. ನಂತರ ಕಪ್ಪು ವಸ್ತ್ರಗಳನ್ನು ದಾನ ಮಾಡಿ. ಇದು ಶನಿಯನ್ನು ಸಂತೋಷಪಡಿಸುತ್ತದೆ. ಕಪ್ಪು ಹಸುವನ್ನು ಪೂಜಿಸಿ. ಅದಕ್ಕೆ ಮೇವು ನೀಡುವುದರಿಂದ ಸಾಡೇಸಾತಿಯ ಪರಿಣಾಮಗಳು ಕಡಿಮೆಯಾಗುತ್ತವೆ. ಇದು ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿ ಶನಿವಾರ ಶನಿ ದೇವರನ್ನು ಪೂಜಿಸಿ. ಈ ಸಮಯದಲ್ಲಿ ಶನಿಗೆ ಸಾಸಿವೆ ಎಣ್ಣೆ ಮತ್ತು ಕಪ್ಪು ಎಳ್ಳನ್ನು ಅರ್ಪಿಸಿ. ಶನಿ ಚಾಲೀಸಾವನ್ನು ಸಹ ಪಠಿಸಿ. ಇದು ಸಾಡೇಸಾತಿಯ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಶನಿವಾರ ಮತ್ತು ಮಂಗಳವಾರ ಹನುಮಾನ್ ಚಾಲೀಸವನ್ನು ಪಠಿಸಿ. ಇದು ಸಹ ಶನಿಯ ಸಾಡೇಸಾತಿಯ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.